ಫಸ್ಟ್ ಅವನಿಗೆ ಗೋಲ್ಡ್ ಹಾಕೊಳ್ಳೋದು ಇಷ್ಟು ವಯಸ್ಸಾದ್ಮೇಲೆ. ಅವನಿಗೆ ಗೋಲ್ಡೇ ಇರ್ಲಿಲ್ಲ ಗಾಯ್ಸ್, ಫಸ್ಟ್ ಟೈಮ್ ಅವನು ರಿಂಗ್ ಹಾಕೊಳ್ತಿದ್ದಾನೆ ಕೈಗೆ. ಇಲ್ಲೇ ಹೋಗ್ತಾ ಇರೋದು. ಏನ್ ಗಿಫ್ಟ್ ಇರ್ಬೋದು? ಹೋಟೆಲ್ ಮಸ್ತ್ ಇತ್ತು, ಫುಡ್ ಒಳ್ಳೆದಾಗ್ಲಿ, ಸೀಟ್ ಕಮ್ಮಿ ಆಗ್ಲಿ, ಯಾರು ಕೊಡ್ತಾರೆ ನಿಂಗೆ? ಬಿಡ. ठीक है हम ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು PL ಡೈರೀಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅಣ್ಣನ 25th ಬರ್ಡೇ ಇರೋದ್ರಿಂದ ಅಪ್ಪ ಅಮ್ಮ ಅಣ್ಣನಿಗೆ ಗೋಲ್ಡ್ ರಿಂಗ್ ಕೊಡೋಣ ಅಂತ ಸರ್ಪ್ರೈಸ್ ಮಾಡ್ತಾ ಇದ್ದಾರೆ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ ಗೈಸ್. ಈಗ ಇದನ್ನು ಪ್ಯಾಕ್ ಮಾಡಿದ್ದೀನಲ್ಲ, ಇದನ್ನು ಇದರಲ್ಲಿ ಹಾಕಿ ಇದನ್ನು ಪ್ಯಾಕ್ ಮಾಡ್ತೀನಿ. ಸೊ ಅವನಿಗೆ ಇಷ್ಟು ದೊಡ್ಡ ಗಿಫ್ಟ್ ಅಂತ ಅನಿಸ್ಬೇಕು. ಇದನ್ನು ಓಪನ್ ಮಾಡಿದಾಗ ಇದು ಸಿಗಬೇಕು. ಇದು ಓಪನ್ ಮಾಡಿದಾಗ ಅವನಿಗೆ ಗೆಸ್ ಮಾಡೋಕ್ಕಾಗಲ್ಲ ಆಯಿತಾ, ಬಿಕಾಸ್ ನಿನ್ನೆಷ್ಟೇ ವಾಚ್ ಕೊಟ್ಟಿದ್ದಲ್ವಾ, ಸೊ ಗೆಸ್ ಮಾಡೋಕ್ಕಾಗಲ್ಲ. ಇದನ್ನು ಓಪನ್ ಮಾಡಿಕೊಂಡ್ರೆ ಅವನಿಗೆ ಇದರಲ್ಲಿ ರಿಂಗ್ ಇರುತ್ತೆ. ಓಕೆ, ನೋಡೋಣ ಹೆಂಗೆ ಬರುತ್ತೆ ಅಂತ. ಏನು ಸ್ಪೆಷಲ್ ಅಂದರೆ ಸಾಗರ್ದು ನಿನ್ನೆ ಸಂಜು ಸರ್ಪ್ರೈಸ್ ಬರ್ತ್ಡೇ ವಿಶ್ ಮಾಡಿದ್ಲು. ಅವನಿಗೆ ಮಮ್ಮಿ ಬಿರಿಯಾನಿ ಮಾಡು ಮನೆಯಲ್ಲೇ ಅಂತ ಹೇಳಿದ್ದ. ಆಯಿತು ಮನೆಯಲ್ಲೇ ಮಾಡ್ತೀನಿ ಅಂದ. ಒಂದು ವಾರದಿಂದ ಕೇಳ್ತಾ ಇದ್ದಾನೆ ಬಿರಿಯಾನಿ ಮಾಡು. ಆಯಿತು ಮಾಡ್ತೀನಿ ಅಂದೆ. ನೋಡಿದ್ರೆ ಇವರು ನಮಗೆ ಹೊರಗಡೆನೆ ಹೋಗೋಣ, ಅವನಿಗೆ ಖುಷಿ ಪಡಿಸ್ತೀನಿ. ಹೊಸ ಹೋಟ್ಲು ಓಪನ್ ಆಗಿದೆ ನಮ್ಮ ಹೊನ್ನಾವರದಲ್ಲಿ. ತುಂಬ ದೊಡ್ಡ ಹೋಟೆಲ್, ಹೊನ್ನಾವರದಲ್ಲಿ ದೊಡ್ಡ ಹೋಟೆಲ್ ಅದು. 5 ಸ್ಟಾರ್ ಹೋಟೆಲ್ ತರ ಇದೆ. ಫಸ್ಟ್ ಟೈಮ್ ಹೋಗ್ತಾ ಇದ್ದೇವೆ. ಅವ್ನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾ ಇದ್ದೇವೆ, ರಿಂಗು. ನಮ್ಮ ಮನೆಯವರು ಮನೇಲೆ ನಾನು ಫಸ್ಟ್ ಅವನಿಗೆ ಗೋಲ್ಡ್ ಹಾಕೊಳ್ಳೋದು ಇಷ್ಟು ವಯಸ್ಸಾದ್ಮೇಲೆ. ಚಿಕ್ಕ ಇದ್ದಾಗ ಚೈನ್ ಹಾಕಿದ್ದ ಅವನಿಗೆ ಕೊರಳಿಗೆ ಫಸ್ಟಿಗೆ ಸ್ಟಾರ್ಟಿಂಗಿಗೆ. ಈಗ ಅವನಿಗೆ ರಿಂಗ್ ಹಾಕ್ತಾ ಇದ್ದಾನೆ. ಅವನಿಗೆ ಇನ್ನೂ ಗೊತ್ತಿಲ್ಲ. ಹುಟ್ಟಿದ ಮಗು ಇದ್ದಾಗ ಚೈನ್ ಹಾಕಿದ್ವಿ ಕುತ್ತಿಗೆಗೆ. ಆಮೇಲೆ ಮನೆಯದು ಕೆಲಸ ಜಾಗ ತಗೊಳ್ಳುವಾಗ ನಾವು ಅದನ್ನ ಸೇಲ್ ಮಾಡಬೇಕಾಯ್ತು. ಹಾಗಾಗಿ ಅವನಿಗೆ ಗೋಲ್ಡೇ ಇರಲಿಲ್ಲ ಗಾಯ್ಸ್, ಫಸ್ಟ್ ಟೈಮ್ ಅವನು ರಿಂಗ್ ಹಾಕೊಳ್ತಿದ್ದಾನೆ ಕೈಗೆ. ಅವನು ಯಾವ ರೀತಿ ಖುಷಿ ಪಡ್ತಾನೆ ಅಂತ ನೋಡೋಣ. ನಾವಿಬ್ರು ಕಷ್ಟಪಟ್ಟು ಇಬ್ರು ಸೇವ್ ಮಾಡಿ ನಾವು ರಿಂಗ್ ಮಾಡಿಸಿದ್ದೀವಿ. ನೋಡೋಣ ಬನ್ನಿ ಯಾವ ರೀತಿ ಇರುತ್ತೆ ಅಂಥೇಳಿ. ನಗದೇ ಇಲ್ಲ ಗೈಸ್, ಬಟ್ ಗೈಸ್ ಇಲ್ಲೇ ಹೋಗ್ತಾ ಇರೋದು ನಾವು. ಹಾಯ್ ಬರ್ಡೇ ಬಾಯ್. Hi guys. ಗೈಸ್ ಬಂದಿದ್ದೀವಿ. ಯಾವ ರೆಸ್ಟೋರೆಂಟ್ ಯಾವ ಫ್ಲೋರ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲೆಲ್ಲ ರೂಮ್ ಸೆಕ್ಷನ್ ಇದೆ. ಹೋಗ್ತಾ ಇದ್ದೀವಿ. ಈಗ ಗೊತ್ತಾಯ್ತು ಎಲ್ಲಿದೆ ಅಂತ. ಗೈಸ್ ಇವಾಗ ನಾವು ಯಾವ ಟೇಬಲಲ್ಲಿ ಕುತ್ಕೊಳ್ಳೋದು ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಕುತ್ಕೊಳ್ಳುತ್ತಾ ಎಕ್ಸ್ಪೆಕ್ಟ್ ಮಾಡಿದ್ದಿ. ನಿಂಗೆ ಏನು ಅನ್ಸಿತ್ತು ಮನೆಗೆ ಹೋದ್ಮೇಲೆ ಮಮ್ಮಿ ಬಿರಿಯಾನಿ ಮಾಡಿರ್ತೈತಿ, ಬಿರಿಯಾನಿ ತಿಂದು ಕೇಕ್ ಕಟ್ ಮಾಡಿ ಮಲ್ಕೊಳ್ಳೋದು. ಚೆನ್ನಾಗಿತ್ತು. ದೊಡ್ಡಕ್ಕೆ ಮಾಡೋಕ್ಕಾಗಲ್ಲ, ಚಿಕ್ಕ ಮಾರುತ್ತಿದ್ದು ಕೈ ನಂದೆಂತಲ್ಲ ಮಗ, ನಿಮ್ಮ ಅಪ್ಪ ಹೇಳಿದ್ರು ಬಂದೆ ನಾನು. ಹೇಳ್ಬೇಡ ಗೈಸ್. ಯಾವಾಗಾದ್ರೂ ಕಟ್ ಮಾಡ್ತಾನೋ ಯಾವಾಗಾದ್ರೂ ತಿಂತೇನೋ ಆಗ್ತಾ ಇದೆ ಗೈಸ್. ಕೇಕ್ ಬೇಗ ಕೇಕ್ ತಿನ್ಬೇಕು. ನನ್ನ ಅಮ್ಮ ನೋಡಿ ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ಅಪ್ಪ ಅಮ್ಮ ವ್ಲಾಗ್ ಮಾಡಿ ಬಿಟ್ಕೊಂಡು ಮಗಳ ಕೈ ಕೊಟ್ಟಿದ್ದಾರೆ. ಕಿತ್ತನ ಹ್ಯಾಪಿ ಬರ್ತ್ಡೇ 25th. ವಿಶ್ ಯು ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು. ಈ 25 ನಿನಗೆ ಎನರ್ಜಿ ಕೊಡಲಿ, ಶುಭ ಉಂಟಾಗಿ. This is bro.
ಗೆಸ್ ಗಿಫ್ಟ್ ಇರುತ್ತೆ. ಏನ್ ಗಿಫ್ಟ್ ಇರ್ಬೋದು? ಗಿಫ್ಟ್ ಒಳಗೆ ಎಂತ ಉಂಟು ಅಂತ ಹೇಳ. ಒಳಗೆ ನೋಡಿ ಹೇಳ್ತೀನಿ. ಏನಿರ್ಬೋದು? ಏನು ಪಪ್ಪ ನಾನು ಐಫೋನಲ್ಲಿ ವಿಡಿಯೋ ಮಾಡತ್ತೀನಿ, ನೀನು ಆ್ಯಂಡ್ರಾಯ್ಡ್ ಫೋನ್ ತೊಗೊಂಡು ಯಾಕೆ ಪಪ್ಪ ವಿಡಿಯೋ ಮಾಡ್ತೀನಿ? ಪಾಪ ಪಪ್ಪ. ಯಾರು ಕೊಡ್ತಾರೆ ನಿಂಗೆ? ಬಿಡು. ಏನಿರ್ಬೋದು? ಡೈರಿ ಮಿಲ್ಕ್ ಚಾಕ್ಲೇಟ್. ಚಾಕ್ಲೇಟ್ ಅಲ್ಲೇ ಇರುದಿಲ್ಲ. ಚಾಕ್ಲೇಟ್ ಅಂತೂ ಅಲ್ಲ. ಅಷ್ಟು ಕನ್ಫರ್ಮ್. ತಂಗಿ ಮೇಲೆ ಅಷ್ಟು ಗ್ಯಾರಂಟಿನ? ತಂಗಿ ಮೇಲೆ ಅಷ್ಟು ಗ್ಯಾರಂಟಿ ಅಲ್ಲ. ಬಾಕ್ಸ್ ಒಳಗೆ ಬಾಕ್ಸ್ ಒಳಗೆ ಮಾಡ್ತಾ ಇದ್ದೆ. ಏನ ಅಲ್ಲ ಲಾಸ್ಟ್ಗೂ ಬಾಕ್ಸೇ ಬರುದಾ? ಇಲ್ಲ, ಗಡ್ಬಿಡಿ ಮಾಡ್ಬೇಡ. ಕ್ರೇಸಿ ಸೀರಿಯಸ್ ಆಗಿ. ಇಲ್ಲ, ಪ್ರಾಕ್. ರೋಡ್ಗಳು ತಂದಿಟ್ಟಿದ್ದೀವಿ. ಉಮಾಗೋಲ್ಡ್ ಗಂಧದ ಉಜ್ಜಿ ನೋಡ್ತೀಯಾ? ಬೆಳ್ಳೆ ಬಂದ್ರೆ ಸಾಕು, ಯಾಕಂದ್ರೆ ಸರ್ಪ್ರೈಸ್ ಅಂತ ನಾವು ಅಳ್ತೀನಿ ತಗೊಂಡು. ಒಳ್ಳೇದಾಗ್ಲಿ, ಸೀಟ್ ಕಮ್ಮಿ ಆಗ್ಲಿ, ಮುಂದೆ ಬಾ, ನಗನಗತಾ ಇರು, ಖುಷಿ ಪ್ರೀತಿ ಸಂಪಾದನೆ ಮಾಡಿ. ರಿಂಗ್ ಹಾಕಿದ್ಮೇಲೆ ಹೊಸ ಲೈಫ್. ಎಂಗೇಜ್ಮೆಂಟ್ ರಿಂಗ್ ಅಲ್ಲ, ಬರ್ಡೇ ರಿಂಗ್. ಅರೆ ವಾ, ಹೊಸ ವಾಚು, ಹೊಸ ರಿಲೇಷನ್ ಬ್ರದರ್. ಸಾಕು, ಎಷ್ಟು ತಿರ್ಕೋತೀರಿ? ತಿನ್ನ ಅಲ್ಲಿ ಡಯಟ್ ಮಾಡ್ಸೋದು ಪಕ್ಕದಲ್ಲಿ ಕೂತ್ಕೊಳ್ಳೋದು. ಹೇಗಿದೆ? ಸೂಪರ್ ಟೇಸ್ಟಿಂಗ್ ಇದೆನಾ? ಬರ್ತಿಟ್ಟು ಟೇಸ್ಟ್ ಚಲೋ ಉಂಟಾ? ಹಾಂ, ನಾನೇ ತಿಂದಿಲ್ಲ ಹಾಗಾದ್ರೆ. ಗಾಯ್ಸ್, ನಾನೇ ತಿಂದಿಲ್ಲ. ಬನ್ನಿ ತಿನ್ನೋಣ. ಬನ್ನಿ ತಿನ್ನೋಣ. ನಾವು ತಿಂದೇ ಇಲ್ಲ. ठीक है हम अब ಏನ್ರಿ ಮೇಡಮ್? ಅಷ್ಟು ಚಿಕನ್ ಹೆಂಗಿದ್ರೆ ಕೋಳಿ ಮಾಂಸ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀವಿ. ಸಾಕು ಬಿಡ. ಗೈಸ್, ನನ್ನ ಸ್ಟಾರ್ಟರ್ ಈಗ ಮುಗಿದಿದೆ. ಇವ್ರದ್ದೆಲ್ಲ ಸ್ಟಾರ್ಟರ್ ಮುಗಿದು ಮೇನ್ ಕೋರ್ಸು ಅರ್ಧ ಮುಗ್ದಾಯ್ತು. ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟು ಸ್ಲೋ ನಾನು ನಮ್ಮ ಮನೇಲಿ ಅಲ್ಲ ಮಮ್ಮಿ? ಏನು ಸ್ಲೋ. ಇವ್ರದ್ದೆಲ್ಲ ಊಟ ಮುಗಿದ್ರು ನಾನು ಈಗ ಮೇನ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ದು. ಬರ್ತಾ ಇದೆ. ಸರ್ವ್ ಮಾಡ್ತಾ ಇದ್ದಾರೆ. ಅವ್ರದ್ದೆಲ್ಲ ಆಲ್ಮೋಸ್ಟ್ ರೆಡಿ. ಬಿರಿಯಾನಿ ಎಲ್ಲ ತಿಂತಿದ್ದಾರೆ. ಬಸ್ ಥ್ಯಾಂಕ್ ಯು. ಬರುತ್ತೆ. ಮೊದಲು ಕಾಮಿಡಿ ಏನೋ ಮಾಡ್ತಿದ್ದಲ್ಲ ಅವನು. ನಿಖಿಲ್ ಇವನು ಎಲ್ಲ ವಿಡಿಯೋ ಮಾಡ್ತಿದ್ದೆ ಮುಂಚೆ. ಸೂಪರ್ ಇತ್ತು ಊಟ, ತುಂಬ ಚೆನ್ನಾಗಿತ್ತು. ಊಟ ಆಯಿತು. ಖಾರ ಚೂರು. ಊಟ ಸೂಪರ್ ಚೆನ್ನಾಗಿತ್ತ? ಹೊಟ್ಟೆ ಫುಲ್ ಆಯಿತು. ಟೇಸ್ಟ್ ಚೆನ್ನಾಗಿತ್ತಲ್ಲ? ಎಷ್ಟು ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಪಪ್ಪ. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ರೀ. ವೆಲ್ಕಮ್. ನೀವು ಕರ್ಕೊಂಡು ಬಂದ್ರಿ ಅಂತ ನಾವು ಬಂದ್ವಿ. ಹೊಡ್ತಾ ಇದ್ದೀವಿ. ಊಟ ಆಯಿತು. ನನ್ನ ಅಪ್ಪ ನೋಡಿ ಕುತ್ಕೊಂಡು ಪೋಸ್ಟ್ ಕೊಡ್ತಾ ಇದ್ದಾರೆ. ಹೋಟೆಲ್ ಮಸ್ತ್ ಇತ್ತು, ಫುಡ್ ಚೆನ್ನಾಗಿತ್ತು. ಬರ್ಡೇ ಬಾಯ್ ಖುಷಿ ಆದ. ಬರ್ಡೇ ಬಾಯ್ ನೋಡಿ ಸೈಡಲ್ಲಿ. ಸೊ ಗಾಯ್ಸ್,
ಗೈಸ್, ವ್ಲಾಗ್ ನೋಡಿದ್ರಿ, ಅಣ್ಣನ ಕೇಕ್ ಕಟ್ ಮಾಡಿಸಿದ್ವಿ, ಹೋಟೆಲಿಗೆ ಹೋಗಿ ಊಟ ಮಾಡಿದ್ವಿ, ಮನೆ ಕಡೆಯಿಂದ ಅವನಿಗೆ ಗೋಲ್ಡ್ ರಿಂಗ್ ಗಿಫ್ಟ್ ಸಿಕ್ತು. ಸೊ ಅಮ್ಮ ಫುಲ್ ಬ್ಯುಸಿ ಇರೋದ್ರಿಂದ 2 ಡೇಸು ವ್ಲಾಗ್ ನಾನೇ ಮಾಡಿದ್ದು. ಫುಲ್ ಟಯರ್ಡ್ ಆಗಿದೆ, ಕಣ್ಣೆಲ್ಲ ನಿದ್ದೆ. ಟೈಮೀಗ 12 ಗಂಟೆ 10 ನಿಮಿಷ ಆಗಿದೆ, ನಿದ್ದೆ ಎಳಿತಾ ಇದೆ. ಬರ್ತಡೇನೂ ಮುಗಿದೋಗಿದೆ. ಬರ್ಡೇ ಬಾಯ್ ಹೆಂಗ್ ಅನ್ಸ್ತಂತ ಕೇಳೋಣ. ಥ್ಯಾಂಕ್ ಯು ಸೋ ಮಚ್ ಅಂತ ಬಿಟ್ಟು ಬೇರೆ ಏನಾದರೂ ಹೇಳೋದಿಲ್ಲ. ಇಲ್ಲ, ಅನ್ಎಕ್ಸ್ಪೆಕ್ಟೆಡ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಿಂಗೆಲ್ಲ ಅಂತ. ಖುಷಿ ಆಯ್ತು. ಖುಷಿ ಆಯ್ತಾ? ಪಪ್ಪ ಮಮ್ಮಿ ಎಲ್ಲ ಸೇವಿಂಗ್ಸ್ ಎಲ್ಲ ಮಾಡಿ ಕೊಟ್ಟಿದ್ದು ಖುಷಿ ಆಯ್ತಾ? ಖುಷಿ. ಥ್ಯಾಂಕ್ ಯು. ಎಸ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಪಿಯರ್ ಡೈರೀಸ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.